ರಾಜ್ಯದಲ್ಲಿ ವಾಹನ ಸವಾರರಿಗೆ ಗ್ಯಾರಂಟಿ ಶಾಕ್ ಕೊಟ್ಟಿದೆ. ಪೆಟ್ರೋಲ್ ₹3 ಏರಿಕೆ ಆಗಿದೆ. ಡೀಸೆಲ್ ದರ 3.50 ರೂಪಾಯಿ ಹೆಚ್ಚಳ ಆಗಿದೆ. ಪೆಟ್ರೋಲ್ ದರ 99.83 ರಿಂದ 102.85ಕ್ಕೆ ಏರಿದ್ರೆ ಡೀಸೆಲ್ ದರ 85.93 ರಿಂದ 88.93ಕ್ಕೆ ಏರಿಕೆ ಆಗಿದೆ. ಗ್ಯಾರಂಟಿಗೆ ಹಣ ಹೊಂದಿಸಲು ಸರ್ಕಾರ ಹೊಸ ಮಾರ್ಗ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇವಾಗ ಎಲೆಕ್ಷನ್ ಆಯಿತು, ಐ ಆಮ್ ಶೋರ್ ಇನ್ಕ್ರೀಸ್ ಆಗೇ ಆಗುತ್ತೆ ಮ್ಯಾಮ್. ನಿನ್ನೆ ನ್ಯೂಸಲ್ಲೂ ಅಲ್ಲಿನ ಪ್ರಚಾರ ಬಂತು, ಇನ್ಕ್ರೀಸ್ ಆಗ್ತಾಯಿದೆ. ಟ್ರಾವೆಲಿಂಗ್ ಇವಾಗ ಫಸ್ಟು ₹100 ಇರೋದು ಪೆಟ್ರೋಲ್ 1 ಲೀಟ್ರು ಬೆನಿಫಿಟ್ ಆಗ್ತಾಯಿತ್ತು. ಇವಾಗ 103 ಅಂದರೆ ಇಮಿಡಿಯೇಟ್ ಇಟ್ ವಿಲ್ ಬಿ ಅ ರಿಫ್ಲೆಕ್ಟ್ ಮ್ಯಾಮ್. ಡಿಫ್ರೆನ್ಸ್ ಗೋನ ಕಮ್, ಪ್ರೈಸಸ್ ಸ್ವಲ್ಪ. ಸೆಂಟ್ರಲ್ ಗೌರ್ಮೆಂಟ್ GST ಮಾಡ್ತೀವಿ ಅಂತೇಳಿ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವರು ಈ ಥರ ಮಾಡ್ತಾ ಇರೋದು ಕಷ್ಟ ಆಗುತ್ತೆ. ಕಾಮನ್ ಮ್ಯಾನ್ಗೆ ಕಷ್ಟ ಆಗುತ್ತೆ. ಗ್ಯಾರಂಟಿ ಯೋಜನೆ ನಮಗೇನು ಬೇಕಿರಲಿಲ್ಲ. ಇಲ್ಲ ಸರ್, ಬೇಕಿರಲಿಲ್ಲ. ಸುಮ್ಮನೆ ಇದು ಎಲೆಕ್ಷನ್ಗೋಸ್ಕರ ಸುಮ್ಮನೆ ಇದ್ಬಿಟ್ಟು ಇವಾಗ ಮತ್ತೆ ಎಲೆಕ್ಷನ್ ಆದಮೇಲೆ ಮಾಡ್ತಾ ಇದ್ದಾರೆ. ಏನು ಹೇಳೋದು ಸರ್, ಕಾಮನ್ ಮ್ಯಾನ್. ಇನ್ನು ಗ್ಯಾರಂಟಿಗಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ನಿಗಿ ಕೆಂಡ ಕಾರಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಸುನಿಲ್ ಕುಮಾರ್ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತ್ತೆ 2,000 ಕೊಡಬೇಕಲ್ಲ ಅವರು. ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದಲ್ಲ 2,000. ಏನು ನಾಳೆ ಬೆಳಗ್ಗೆ ಟ್ರಂಕಲ್ಲಿ ತುಂಬ್ಕೊಂಬರಕ್ಕಾಯ್ತದ ನಾನು? ₹3 ಡೀಸೆಲ್ ಬೆಲೆ, ಇದು ಸೆಸ್ಸು 3.90 ಸೆಸ್ಸಿಗೆ ₹1. ಡೀಸೆಲ್ ಮತ್ತು ಪೆಟ್ರೋಲಿನ ಬೆಲೆಯನ್ನು ಏರಿಕೆಯನ್ನು ಮಾಡಿರುವಂಥದ್ದು, ಹೆಚ್ಚಳವನ್ನು ಮಾಡಿರುವಂಥದ್ದು ಒಂದು ತುಗಲಕ್ ಸರ್ಕಾರ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸರ್ಕಾರ ನಡವಳಿಕೆಯನ್ನು ಮಾಡಿದೆ. ಚುನಾವಣೆ ಮುಗಿದು 10 ದಿನ ಕಳೆಯಲಿಲ್ಲ. ಸರ್ಕಾರ ಇಲ್ಲಿಯ ತನಕ, ಚುನಾವಣೆಯ ತನಕ ಗ್ಯಾರಂಟಿ ಅಂತೇಳಿ ಹೇಳ್ತಾ ಇತ್ತು. ಬೇರೆ ಎಲ್ಲ ಯೋಜನೆಗಳನ್ನು ರದ್ದು ಮಾಡಿ ಕೇವಲ ಗ್ಯಾರಂಟಿಗಳ ಜಪವನ್ನು ಸರ್ಕಾರ ಮಾಡಿತ್ತು. ಚುನಾವಣೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಫಲಿತಾಂಶಗಳು. ರಾಜ್ಯ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಿಸಿ ಸರ್ಕಾರದ ನಡೆಯನ್ನ ಸಚಿವ MB ಪಾಟೀಲ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬೇರೆ ರಾಜ್ಯಗಳನ್ನ ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಇದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಏನಿದೆ ಇದು ಉಳಿದ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗೂ ಕೂಡ ನಾವು ಭಾಳ ಕಡಿಮೆ ಇದ್ದೀವಿ. ಪೆಟ್ರೋಲ್ ಡೀಸೆಲ್ಸ್ ಉಳಿದ ರಾಜ್ಯಗಳನ್ನು ಕಂಪೇರ್ ಮಾಡಿದಾಗ ತಮಿಳುನಾಡು ಇರಲಿ, ಮತ್ತೊಂದಿರಲಿ, ಎಲ್ಲವೂ ₹3ದಿಂದ ಅಥವಾ ₹5 10, ₹8, ₹9 ತನವರೆಗೆ ಡೀಸೆಲನ್ನು ಕೂಡ ಜಾಸ್ತಿ ಇದೆ. ಹೀಗಾಗಿ ಇವತ್ತು ಸಹ ಸ್ವಾಭಾವಿಕವಾಗಿ ಇದನ್ನು ಬೇರೆ ಬೇರೆ ರಾಜ್ಯಕ್ಕೆ. ಆರೋಪಿ ಅನುತಂದೆ ಚಂದ್ರಪ್ಪ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಸುದ್ದಿ ತಿಳಿದು ಚಿತ್ರದುರ್ಗ ಶಾಸಕ KC ವೀರೇಂದ್ರ ಪಪ್ಪಿ ಮೃತರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ನನ್ನ ಕೈಲಾದ ಸಹಾಯವನ್ನು ಮಾಡಿದ್ದೇನೆ, ಮುಂದಿನ ದಿನಗಳಲ್ಲಿ ಕೂಡ ಕುಟುಂಬಸ್ಥರ ನೆರವಿಗೆ ಬರುತ್ತೇನೆ, ಅವರಿಗೆ ಕಾನೂನು ಹೋರಾಟದಲ್ಲಿ ಸರ್ಕಾರದಿಂದ ವಕೀಲರನ್ನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ರೇಣುಕಾಸ್ವಾಮಿ ನಿವಾಸಕ್ಕೆ ಫಿಲ್ಮ್ ಚೇಂಬರ್ ತಂಡ ಭೇಟಿಯನ್ನು ಕೊಟ್ಟಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಅಧ್ಯಕ್ಷರಾದ NM ಸುರೇಶ್, ಸಾರಾ ಗೋವಿಂದ್ ಹಾಗೆ ಚೆನ್ನೇಗೌಡರು ಸೇರಿ 10 ಹಲವು ನಾಯಕರು ತೆರಳಿ ಸಾಂತ್ವನವನ್ನು ಹೇಳಿದ್ದಾರೆ. ಖಂಡಿತವಾಗಲೂ ನಿರಂತರವಾಗಿ ಅವ್ರ ಕಷ್ಟ ಕಾರ್ಪಣ್ಯಗಳೇ ನಮ್ಮ ಕೈಲಾಗಿ ಸಪೋರ್ಟ್ ಮಾಡ್ತೀವಿ. ನಮ್ಮಲ್ಲೂ ನಮ್ಮದೇ ಒಂದು ಕಾನೂನಿದೆ. ಆದರೂ ಇಂಥ ಸಂದರ್ಭ ಬಂದು ಇದು ಮೊದಲನೇ ಬಾರಿ ನಮಗೆ ಇಂಥ ವಾತಾವರಣ ಸೃಷ್ಟಿಯಾಗಿದ್ದು ಮೊದಲನೇ ಬಾರಿ ಆಗಿದ್ದರಿಂದ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ಇನ್ನು ಕಳೆದ 3 ದಿನದಿಂದ ನಡೀತಾ ಇದೆ ವಿಚಾರ. ಸರ್, ಈ ಹಿಂದೆ ದರ್ಶನ್ ಅವರು ಅಲ್ಲೇ ಮಾಡಿದ್ದು ಬೇರೆ ಕೇಸ್ ಸರ್, ಎಲ್ಲ ವಿಚಾರಗಳು ನಮ್ಗೆ ಗೊತ್ತಿದೆ. ಹಿಂದಿನ ಆಗಿದ್ದ ಇನ್ಸಿಡೆಂಟ್ ಯಾವ ಥರ ಫ್ಯಾಮಿಲಿ ಇತ್ತು, ಅದಾಯ್ತು, ಅದು ಕೂಡ ವಾರ್ನಿಂಗ್ ಕೊಟ್ಟಿದ್ದೀವಿ. ಅದು ತಕ್ಕಂಥ ಶಿಕ್ಷಣ ಆಗಿದೆ. ಅವ್ರಿಗೆ